ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ ಎಲ್ಲ? ಇವತ್ತು ಇಡುಮುಡಿ ಇದೆ, ಸೊ ಬೆಳಗ್ಗೆ ಬೇಗನೆ ಎದ್ದಿರೋದು. ಬೆಳಗ್ಗೆ ಬೇಗ ಇರೋದು ತುಂಬ ಕಷ್ಟ. ಇಷ್ಟು ದಿನ ಆರಾಮಾಗಿ ಯಾವಾಗ ಬೇಕೋ ಆವಾಗ ಮಲ್ಕೊಂಡು ಎದ್ದು ಅಭ್ಯಾಸ ಆಗಿಬಿಟ್ಟು ನನಗೆ ಬೆಳಗ್ಗೆ ಎದ್ದೇಳೋದು ತುಂಬಾ ಕಷ್ಟ ಆಗ್ತಿದೆ. ಇವಾಗ ಎದ್ದು ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಅವ್ರು ಆದಮೇಲೆ ನಾವು ಅವ್ರ ಹಿಂದೆ ಹೋಗಬೇಕು. ನಾನು ಮೇಲಿದ್ದೀನಿ, ಟೆರೆಸ್ ಮೇಲಿದ್ದೀನಿ. ತುಂಬ ಚಳಿ ಆಗ್ತಿದೆ. ನಮ್ಮ ಅತ್ತೆ ಮಾವೆಲ್ಲ ಬೇಗನೆ ಇದ್ದು ರೆಡಿ, ಸ್ನಾನ ಆಗಿ ರೆಡಿ ಇದ್ದಾರೆ. ನಾನೇ ಲೇಟಾಗಿ ಬಂದಿದ್ದೀನಿ. ಆದರೂ ನನಗೆ ಇಷ್ಟು ಚಳಿ ಆಗ್ತಿದೆ, ಇನ್ನು ಅವ್ರಿಗೆ ಎಷ್ಟು ಚಳಿ ಆಗ್ತಿರಲ್ಲ. ಸೊ ಬೇಗ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೋಗೋಣ ಬನ್ನಿ. ಇಡುಮುಡಿ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸ್ವಾಮಿಗಳು ಪೂಜೆ ಎಲ್ಲ ಮುಗಿಸಿ ಈಗ ಪಾದಪೂಜೆ ಮಾಡ್ತಾಯಿದ್ದಾರೆ. ಪಾದಪೂಜೆ ಮಾಡಾದಮೇಲೆ ಇನ್ನೊಂದು ಸಲ ಆರತಿ ಮಾಡಿ ಎಂಡೆ ಹಿಡ್ಗಾಯಿ ಹೊಡೆದು ಹೊರಡೋ ಅಂಥದ್ದು. ಈಗ ತಂದೆ ತಾಯಿ ಇಬ್ಬರಿಗೂ ಪಾದಪೂಜೆ ಮಾಡ್ತಿದ್ದಾರೆ, ಇಬ್ಬರು ಕೂತ್ಕೊಂಡು ಜೊತೆಗೇ. ಅಂದರೆ ಏನೇ ಒಂದು ಪೂಜೆ ಅಥವಾ ಏನೇ ಒಂದು ವ್ರತ ಮಾಡ್ತೀನಿ ಅಂದರೂ ಹಿರಿಯರ ಆಶೀರ್ವಾದ ಮತ್ತು ಮಂದೇವ್ರ ಆಶೀರ್ವಾದ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಹಾಗೆ ಇವರು ಮಂದೇವ್ರು ಸಹ ಹೋಗಿ ಬಂದರು ಹೋದ್ವಾರ. ಈಗ ತಂದೆ ತಾಯಿ ಪೂಜೆ ಮಾಡಿ ಸೊ ನೆಕ್ಸ್ಟು ಹೊರಡೋ ಅಂಥದ್ದು. ಇವ್ರದ್ದು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಹಿಡ್ಗಾಯಿ ಹೊಡೆದ್ಬಿಟ್ಟು ಅವ್ರು ಹೊರಡ್ತಾರೆ. ಪಾದ ಪೂಜೆ ಮುಗಿಸಿ ಇವಾಗ ದೇವ್ರಿಗೆ ಹಿಡ್ಗಾಯಿ ಹಾಕ್ತಾಯಿದ್ದಾರೆ. ಹಿಡ್ಗಾಯಿ ಹಾಕೋಕ್ಕೆ ಎಲ್ಲ ದೇವ್ರುಗಳಿಗೂ ಒಂದು ಸಲ ಆರತಿ ಮಾಡಿಕೊಂಡು ವಾಪಸ್ ತೊಗೊಂಡೋಗಿ ಬಾಗಿಲಲ್ಲಿ ಹಿಡ್ಗಾಯಿ ಹಾಕ್ಬಿಟ್ಟು ಅವ್ರು ಹೋಗ್ತಾರೆ. ಏನಂದರೆ ದಾರಿಗೆ ಅಡ್ಡಕ್ಕೆ ನಾವು ಯಾರೂ ಬರೋಲ್ಲ. ಹಿಡ್ಗಾಯಿ ಹಾಕಿದ್ಮೇಲೆ ಅವ್ರು ವಾಪಸ್ ಮತ್ತೆ ಮನೆ ಒಳಗಡೆ ಬರೋಲ್ಲ. ಹಿಡ್ಗಾಯಿ ಹಾಕಿ ಹೋದ್ಮೇಲೆ ಅವ್ರು ಏನಿದ್ರು ದರ್ಶನ ಮಾಡ್ಕೊಂಡೇ ಬರೋವಂಥದ್ದು. ಈಗ ಹಿಡ್ಗಾಯಿ ಹಾಕ್ಬಿಟ್ಟು ಅವ್ರು ಸೀದಾ ಹೋಗ್ತಾಯಿದ್ದಾರೆ. ಸೊ ಇವ್ರು ಹೋಗಾದ್ಮೇಲೆ ಇಡುಮುಡಿ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಇದೆ ಹಾಸನಲ್ಲಿ, ಇಲ್ಲಿ ಎಮ್ ಜಿ ರೋಡಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು ನಾವೆಲ್ಲ. ಸೊ ನಾವೆಲ್ಲ ರೆಡಿಯಾಗಿ ಹೊರಟ್ವಿ ಕಾರಲ್ಲಿ. ಇನ್ನು ಕೆಲವರು ಬೈಕಲ್ಲಿ ಬಂದರು. ನಾವು ಎಷ್ಟು ಜನ ಆಗುತ್ತೆ ಅಷ್ಟು ಜನ ಕಾರಲ್ಲಿ ಹೋಗಿದ್ದೀವಿ. ನಾವು, ನಮ್ಮ ಅತ್ತೆ, ಅಕ್ಕ ಆಗಿರ್ಬೋದು, ಮತ್ತು ಅಣ್ಣನ ಮಕ್ಕಳು ಎಲ್ಲರೂ ನಾವು ಕಾರಲ್ಲಿ ಹೊರಟಿದ್ದೀವಿ. ಅಲ್ಲಿ ಲೇಟ್ ಆಯಿತು ಸ್ವಲ್ಪ, ಯಾಕಂದರೆ ತುಂಬ ಜನ ಇದ್ದರು ಇಡುಮುಡಿಗೆ. ಸೊ ನಾವು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ವೆಯ್ಟ್ ಮಾಡಾದಮೇಲೆ ಒಂದು ಅರೌಂಡ್ 11:11ವರೆಗೆ ನಮ್ಮ ಬ್ಯಾಚ್ ಸ್ಟಾರ್ಟ್ ಆಯಿತು. ಫಸ್ಟು ಮಣಿಕಂಠ ಸ್ವಾಮಿಯಿಂದ ಸ್ಟಾರ್ಟ್ ಮಾಡಿದ್ರು ಇರುಮುಡಿ ಕಟ್ಟೋಕ್ಕೆ. ಇರುಮುಡಿ ಕಟ್ಟಿ ಒಂದು ಬ್ರಷ್ಶೀಟ್ ರೆಡಿ ಮಾಡಿಟ್ಟಿದ್ರು. ಅಲ್ಲಿ ಎಲ್ಲರದು ಇಡುಮುಡಿ ಇಟ್ಟು ಕೊನೆಗೆ ಎಲ್ಲ ತೊಗೊಂಡು ಹೊರಡೋವಂಥದ್ದು. ಈಗ ನಮ್ಮ ಸ್ವಾಮಿಯವ್ರಿಗೆ ಇರುಮುಡಿ ಕಟ್ತಾ ಇದ್ದಾರೆ. ಫಸ್ಟ್ ತುಪ್ಪದ ಕಾಯಿ ತುಂಬ್ತಾ ಇದ್ದಾರೆ. ಪರಿಣಿತ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ನಾನು ಅವ್ರ ಜೊತೆಗೆ. ಈ ಕಡೆ ಸೈಡಲ್ಲಿ ಒಂದು ಬಟ್ಲಿಗೆ ಅಕ್ಕಿ ಇಟ್ಟಿದ್ರು. ಯಾರ್ಯಾರು ಅವ್ರ ಮನೆಯವರು ಹಾಕ್ಬೇಕು ಅಂತ ಇರ್ತಾರೋ ಇರುಮುಡಿಗೆ ಅಕ್ಕಿ ಹಾಕ್ಲಿಕ್ಕೆ ಎಲ್ಲರೂ ಹಾಕ್ತಾಯಿದ್ರು. ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಮಾವ, ನಮ್ಮ ಫ್ಯಾಮಿಲಿ ಯಾರ್ಯಾರು ಬಂದಿದ್ರು ಅವರೆಲ್ಲ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ರು. ಗುರುಸ್ವಾಮಿಗಳು ಈ ಕಡೆ ಕೂತಿದ್ದರು. ಗುರುಸ್ವಾಮಿಗಳು ಅವ್ರು ಹಾಕಿಸ್ತಾಯಿದ್ರು. ನಾನು ಹಾಕಿದೆ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಟ್ಲಿಗೆ ಅಕ್ಕಿ ಸ್ವಲ್ಪ ಸ್ವಲ್ಪ ಹಾಕಿದ್ರು. ಇದು ಇರುಮುಡಿ ಕಟ್ಟೋಕ್ಕೆ ಈ ಅಕ್ಕಿನೇ ಅದರೊಳಗಡೆ ಹಾಕ್ತಾರೆ. ನಾನು ಸಹ ಹಾಕಿದೆ. ನಾನು ಇಲ್ಲಿ ಹಾಕ್ಬಿಟ್ಟು ನನ್ನ ಪಾಪು ಕೈಲಿ ಸಹ ಅಕ್ಕಿ ಹಾಕಿಸ್ದೆ. ಪುಟಾಣಿಗೆ ಪುಟ್ಟ ಕೈಲಿ ಫಸ್ಟ್ ಟೈಮ್ ಅಕ್ಕಿ ಹಾಕ್ದೆ. ನಾನು ಅದನ್ನು ತೋರಿಸ್ತೀನಿ. ಇವಾಗ ನಾನು ಹಾಕ್ತಾಯಿದ್ದೀನಿ ಅಕ್ಕಿನ. ಸೊ ಅದು ಭಾರ ಆಗಬಾರ್ದಲ್ವ, ಸೊ ಒಂದೇ ಸಲ ತೊಗೊಂಡು ಅದನ್ನೇ 3 ಸಲ ಹಾಕಿದ್ದು. ಅದಾದಮೇಲೆ ನಾನು ಪಾಪು ಕರ್ಕೊಬಂದು ಹಾಕ್ತೆ. ಪಾಪು ಕೈಲಿ ಹಾಕ್ಸಿ ಅಂತಂದರು. ಸೊ ಹಾಗಾಗಿ ನಾನು ಪಾಪು ಕೈಲಿ ಹಾಕ್ಸೋಣ ಅಂತ ಕರ್ಕೊಬರೋಕೆ ಹೋದೆ. ಅವ್ನು ಹಿಂದೆ ಇದ್ದ, ಹಂಗಾಗಿ ನಾನು ಹೋಗಿ ಅವ್ನಿಗೆ ಕರ್ಕೊಬರ್ಬೇಕಾಯ್ತು. ಈಗ ತುಪ್ಪದ ಕಾಯಿ ತುಂಬ ಆಯಿತು. ಇದು ಇರುಮುಡಿ ಕಟ್ತಿದ್ದು. ಇಲ್ಲಿ ನೋಡಿ, ಇದನ್ನು ಪುಟಾಣಿ ಪಾಪನೂ ಕೂಡ ಅಕ್ಕಿ ಹಾಕ್ತಾ ಇದ್ದಾನೆ ಬಟ್ಲಿಗೆ, ಪಪ್ಪನ ಇರುಮುಡಿಗೆ. ಸೊ ಫಸ್ಟ್ ಟೈಮ್ ಅಲ್ವಾ ವಿಡಿಯೋಲಿ ಫೋಕಸ್ ಮಾಡ್ತಾಯಿದ್ರು ಅದನ್ನು. ಏನು ಬೇರೆಯವ್ರ ಕೈಲಿ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ, ಯಾಕೆಂದರೆ ಎಲ್ಲರೂ ಬ್ಯುಸಿ ಇದ್ದರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು, ಬಿಕಾಸ್ ಮಾಡಿಕೊಡಿ ಅಂದ ತಕ್ಷಣ ಮಾಡಿಕೊಟ್ರು. ಇವರಾದಮೇಲೆ ನಮ್ಮ ಮಾವನವರು ಮತ್ತು ನನ್ನ ಪರಿಣಿ ಕೈಲಿ ಏನಂದರೆ ತುಪ್ಪದ ಕಾಯಿ ತುಂಬಿಸ್ಬೇಕು. ಅವನ ಕೈಲೂ ಸಹ ನಾನು ತುಪ್ಪದ ಕಾಯಿನ ತುಂಬಿಸ್ದೆ. ಅವನು ಎಷ್ಟು ಚೆನ್ನಾಗಿ ನೀಟಾಗಿ ಕೂತ್ಕೊಂಡು ತುಂಬ್ದ ಅಂತ, ಚೆನ್ನಾಗಿ ತುಂಬ್ದ ಅವನು. ಇದು ಅದೇ ಕಾಯಿನೂ ಸಹ ಅವ್ರ ಇರುಮುಡಿಲೇ ಹಾಕಿದ್ದು. ಅಂದರೆ ಅವರು ಸ್ವಾಮಿಗಳು ಮತ್ತು ಪರಿಣಿತ್ ಮತ್ತು ನಮ್ಮ ಮಾವ ಸಹ ತುಪ್ಪದ ಕಾಯಿ ತುಂಬಿದ್ರು. ಅವರು ಮತ್ತು ಇನ್ನೊಬ್ಬರು, ಒಟ್ಟು 4 ಜನ ತುಪ್ಪದ ಕಾಯಿ ತುಂಬಿದ್ರು. ಇದು ನಮ್ಮ ಮಾವ ಕೈಲಿ ಸಹ ತುಪ್ಪದ ಕಾಯಿ ತುಂಬಿಸ್ತಾ ಇದ್ದಾರೆ. ಈ ಶರ್ಟ್ ಹಾಕೋಗಿಲ್ಲ, ಎಲ್ಲ ತೆಗೆಸ್ಬಿಟ್ಟು ತುಪ್ಪದ ಕಾಯಿ ತುಂಬಿಸಿದ್ರು. ಇದು ಅವರು ತುಪ್ಪದ ಕಾಯಿ ತುಂಬಾದ್ಮೇಲೆ ಏನಂದರೆ ನಾನು ಈ ಕಡೆ ಇರುಮುಡಿ ಕಟ್ತಾ ಇದ್ದಾರೆ ನೋಡಿ. ಇದೇ ಇರುಮುಡಿಗೆ ನಮ್ಮ ಕಾಯಿ ಯಾರ್ಯಾರು ತುಪ್ಪದ ಕಾಯಿ ತುಂಬ್ತಾರೋ ಅವ್ರದ್ದು ಎಲ್ಲನೂ ಇದೇ ಇರುಮುಡಿಗೆ ಹಾಕುವಂಥದ್ದು.
ಇವರಾದಮೇಲೆ ನೆಕ್ಸ್ಟು ಪರಿಣಿತ್ನ ಕೂರಿಸ್ಬೇಕಿತ್ತು. ಪರಿಣಿತ್ ನಾನು ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ. ನಾನು ಎಲ್ಲೆಲ್ಲೋ ಹೋಗ್ತಿದ್ದ, ಅದಕ್ಕೋಸ್ಕರ ಅವನನ್ನು ಫಸ್ಟೇ ಶರ್ಟೆಲ್ಲ ರಿಮೂವ್ ಮಾಡಿ ನಾನು ಪಕ್ಕದಲ್ಲೇ ನಿಲ್ಲಿಸ್ಕೊಂಡಿದ್ದೀನಿ ಕೂರ್ಸೋಕ್ಕೋಸ್ಕರ. ಇವರು ತುಪ್ಪದ ಕಾಯಿ ತುಂಬಿದ್ರು. ಇವ್ರದ್ದಾದಮೇಲೆ ನಾನು ನೆಕ್ಸ್ಟ್ ಪರಿಣಿತ್ನ ಕೂರಿಸ್ದೆ. ನನ್ನ ಮಗ ಶಿಸ್ತಾಗಿ ಕೂತಿದ್ದಾನೆ. ಈಗ ಚೆನ್ನಾಗಿ ತುಂಬ್ದ ಮಾತ್ರ ಅವ್ರು ಹೇಳ್ಕೊಟ್ಟಾಗೆ ನೀಟಾಗಿ ತುಪ್ಪ ಇಟ್ಕೊಂಡು ಅವನ ಜೊತೆ ನಾನು ಸಹ ಇಟ್ಕೊಂಡಿದ್ದೆ ಅವನ ಕೈನ. ಆಮೇಲೆ ಅದು ಅಕ್ಕಿ ಹಾಕೋದ್ರಿಂದ ಹಿಡ್ದು ಏನೇ ಹೇಳಿಕೊಟ್ರು ನೀಟಾಗಿ ಮಾಡ್ದ ಅವನು. ಸ್ವಾಮಿ ಶರಣಮಯ್ಯಪ್ಪ ಹೇಳು ಸ್ವಾಮಿ ಅಂತ ಹೇಳ್ಕೊಡ್ತಾಯಿದ್ರು ಗುರುಸ್ವಾಮಿ ಎಲ್ಲ. ಹೇಳ್ತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ, ಇವತ್ತು ಅವನಿಗೆ ಮೂಡಿರಲಿಲ್ಲ ಅನಿಸುತ್ತೆ. ಒಂದು ಸಲ ನಿಧಾನಕ್ಕೆ ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳ್ದೆ, ಅಷ್ಟು ಬಿಟ್ಟರೆ ಮತ್ತೆ ಹೇಳಲೇ ಇಲ್ಲ ಅವನು. ಬೇಡ ಅಂದಾಗ 100 ಸಲ ಹೇಳ್ತಾನೆ. ಆದರೆ ಇವಾಗ ನಾವಾಗೇ ಹೇಳು ಅಂದರೂ ಸಹ ಅವನು ಹೇಳ್ತಾ ಇರಲಿಲ್ಲ. ಮೋಸ್ಟ್ಲಿ ಅವರು ಗುರುಸ್ವಾಮಿಗಳು ಹೊಸಬ್ರಲ್ವ, ಅವರು ನೋಡಿ ಹೆದ್ರುಕೊಂಡ ಅನಿಸುತ್ತೆ. ಅಥವಾ ಅಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿಗೆ ಅದು ನೋಡ್ತಾ ಕೂತ್ಬಿಟ್ಟಿದ್ದ. ಯಾರು ಏನು ಹೇಳಿದ್ರು ಅವ್ನು ಹೇಳಲೇ ಇಲ್ಲ ಕೊನೆಗೂ. ಆಮೇಲೆ ಎಲ್ಲರೂ ಅವನ್ನ ನಗಾಡಿಸ್ತಾಯಿದ್ರು. ಶರ್ಟ್ ರಿಮೂವ್ ಮಾಡಿದ್ರಿಂದ ಒಂದು ಸಲ ಅವನಿಗೆ ಶೇಮ್ ಅನ್ನಿಸ್ತಿತ್ತು, ಎಲ್ಲರ ಮುಂದೆ ರಿಮೂವ್ ಮಾಡಿ ಕೂತಿದ್ದಾನಲ್ಲ ಅದಕ್ಕೋಸ್ಕರ. ಹಂಗಾಗಿ ಸುಮ್ಮನೆ ತಲೆ ಉಗಿಸ್ಕೊಂಡು ಕೂತಿದ್ದ ಅವನು. ನೋಡಿ ಹೇಗೆ ಕೂತಿದ್ದಾನೆ ನನ್ನ ಮಗ. ಅದಾದಮೇಲೆ ಅಕ್ಕಿ ಹಾಕು ಅಂತ ಅಂದರು. ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕು ತುಪ್ಪದ ಕಾಯಿಗೆ ಅಂತಾರೆ. ಒಂದು ಬಾಚಿ ಹಾಕ್ತಾಯಿದ್ದ. ಸ್ವಲ್ಪ ಸ್ವಲ್ಪ ಹಾಕೋ ಪರಿಣಿ ಅಂತ ಆಮೇಲೆ ಹೇಳಿದ್ವಿ. ಆವಾಗ ಒಂದು ಸ್ವಲ್ಪ ತೆಗೆದು ನೋಡಿ ಹೇಗೆ ಹಾಕ್ತಿದ್ದಾನೆ ಅಂತ. ಆಮೇಲೆ ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಂದರೆ ಒಂದು ಚೂರು ಹಾಕ್ತಿದ್ದಾನೆ ಇವಾಗ. ಸೊ ಹಿಂಗೆ ಒಟ್ಟು 4 ತುಪ್ಪದ ಕಾಯಿ ತುಂಬಿಸಿದ್ವಿ ನಾವು. ಅಂದರೆ ನಾವು 3 ಜನ ಮತ್ತು ಇನ್ನೊಬ್ಬರು ನಮ್ಮ ಅತ್ತೆ ಅಂತ ಅವರೊಬ್ಬರು ಒಂದು ತುಂಬಿಸಿದ್ರು. ಒಟ್ಟು 4 ಗಿರುಮುಡಿ ಅಂದರೆ ತುಪ್ಪದ ಕಾಯಿನ ತುಂಬಿಸಿದ್ವಿ. ಸ್ವಾಮಿ ಶರಣಮಯ್ಯಪ್ಪ ಇವಾಗ ಹೇಳ್ತಿದ್ದಾನೆ ನೋಡಿ ಅವನು. ಕೊಟ್ಬಿಟ್ಟು ಹೊರಟ ಅವನು. ಅದೇ ತುಪ್ಪದ ಕಾಯೆಲ್ಲ ಏನಂದರೆ ನಾವು ಫಸ್ಟೇ ಹೇಳಿರಬೇಕು. ಯಾಕಂದರೆ ಅದನ್ನು ನೀಟಾಗಿ ಕ್ಲೀನೆಲ್ಲ ಮಾಡ್ಕೊಂಡಿರ್ಬೇಕಲ್ಲ. ಒಬ್ಬರು ಮನೇಲಿ ಇಷ್ಟು ಅಂತ ಫಸ್ಟೇ ಲೆಕ್ಕ ಕೊಡಬೇಕು. ನಾವೆಲ್ಲ ಕೊಟ್ಟಿದ್ವಿ. ಅಥವಾ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೂ ಸಹ ತುಂಬಿರ್ತಾರೆ. ಇವರು ನಮ್ಮ ಅತ್ತೆ. ಸೊ ಇವ್ರೂ ಒಂದು ಕಾಯಿ ತುಂಬಿಸಿದ್ರು. ಇವರು ಕೂಡ ಏನಂದರೆ ಅವ್ರದ್ದು ಹರಕೆ ಇದ್ದವ್ರು ತೀರಿಸ್ತಾರೆ, ಅಥವಾ ಬೇಕು ಅಂದವರು ಸಹ ತುಂಬಿಸ್ತಾರೆ. ಅದು ಅವ್ರವರು ಯಾವ ಕಾರಣಕ್ಕೆ ತುಂಬಿಸ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಇದೆಲ್ಲ ಆಗಿ ಅವ್ರು ಹೊರಟಿದ್ದು ಅರೌಂಡ್ ಮಧ್ಯಾಹ್ನ ಮೇಲೆ ಆಯಿತು. ಇವರು 3ನೇವರ 4ನೇವರು ಕೂತಿದ್ದು. ಇವ್ರ ಬ್ಯಾಚಲ್ಲಿ ಇನ್ನೂ 20 ಜನ ಇದ್ದರು. ಇನ್ನೂ 15-16 ಜನ ತುಂಬಿಸ್ಬೇಕಿತ್ತು. ನಾವು ಏನಂದರೆ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ನಾವು ಬಂದುಬಿಟ್ವಿ. ಅಲ್ಲಿವರೆಗೂ ಕಾಯಲಿಲ್ಲ. ಯಾಕೆಂದರೆ ಇವ್ರು ಮತ್ತೆ ಮನೆ ಹತ್ರನೇ ಬರ್ತಾರೆ. ಮನೆ ಹತ್ರ ಬಂದು ಅವ್ರ ದೇವಸ್ಥಾನ ಇದೆ, ಅಲ್ಲಿ ಅವ್ರ ಲಗೇಜೆಲ್ಲ ತೊಗೊಂಡು ಆಮೇಲೆ ಮತ್ತೆ ದೇವಸ್ಥಾನದಲ್ಲಿ ಒಂದು ಸಲ ಕೂಗು ಹಾಕಿ ಅವರು ಹೋಗುವಂಥದ್ದು. ಸೊ ಹಾಗಾಗಿ ನಾವೆಲ್ಲ ಜಾಸ್ತಿ ಹೊತ್ತು ಅಲ್ಲಿ ಇರಲಿಲ್ಲ, ನಾವು ರಿಟರ್ನ್ ಬಂದ್ವಿ. ಇದು ನಾನು ಹೇಳಿದ್ನಲ್ಲ, ಇದು ಒಂದು ಬ್ರೆಡ್ಶೀಟ್ ಹಾಸಿ ಇಲ್ಲಿ ಎಲ್ಲರದನ್ನು ಜೋಡಿಸ್ತಾ ಇರೋದು. ಇಲ್ಲಿ ಬರೀ ನಾನು ಒಂದು 5-6 ಜನದ ಅಷ್ಟೇ ಆಗಿರೋದು. ಇನ್ನೂ 15-16 ಜನದ್ದು ಆಗಬೇಕು. ಸೊ ನಾವು ವೆಯ್ಟ್ ಮಾಡಲಿಲ್ವ, ನಾವು ಬಂದ್ವಿ. ನಾವು ಬಂದು ಆಲ್ಮೋಸ್ಟ್ 1 ಅವರ್ ಆದಮೇಲೆ ಅವರು ಬಂದರು. ಸೊ ಈಗ ಎಲ್ಲದೂ ಅಡುಗೆ ಸಾಮಾನಿಂದ ಹಿಡ್ದು ಅಥವಾ ಅವ್ರದ್ದು ಲಗೇಜ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದಾರೆ. ಜೋಡಿಸ್ಕೊಂಡಾದ್ಮೇಲೆ ಅದೇ ಒಂದು ಸಲ ಆರತಿ ಮಾಡಿ ಅಂದರೆ ಪೂಜೆ ಮಾಡಿ ಹೊರಡೋಂಥದ್ದು. ಈಗ ಎಲ್ಲ ಜೋಡಿಸ್ಕೊತಾ ಇದ್ರು. ಜೋಡಿಸ್ಕೊಂಡಾದ್ಮೇಲೆ ಈಗ ನೋಡಿ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಸಲ ಮಂಗಳಾರತಿ ಮಾಡಿ ಅಯ್ಯಪ್ಪನ ಕೂಗು ಹಾಕಿ ಆಮೇಲೆ ಅಂದರೆ ಏನಂದರೆ ವ್ಯಾನೆಲ್ಲ ಇರುತ್ತಲ್ಲ, ವ್ಯಾನೆಲ್ಲ ಒಂದು ಸಲ ಪೂಜೆ ಮಾಡಿ ಅದು ಒಂದು ಸಲ ಒಂದು ರೌಂಡ್ ಬಂದು ಮತ್ತು ಗಾಡಿಗೆಲ್ಲ ಹತ್ತುತ್ತಾ ಇದ್ದಾರೆ. ಹತ್ತಿಬಿಟ್ಟು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಡ್ತಾ ಇದ್ದರು. ಸೊ ಅವ್ರು ಇನ್ನು ಬರೋದು ಇನ್ನು 2 ಡೇಸ್ ಬಿಟ್ಟು ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.